ಹಾಯ್ ಪ್ರೀತು, ಟೇಕ್ ದಿಸ್. ಓ ಏನು ಮೇಡಮ್, ನೀವೇ ನಿಲ್ಲಿ. ನಿಮ್ಮ ರೇಂಜ್ಗೆ ನಿಮ್ಮ ಏಜ್ಗೆ ಮ್ಯಾಚ್ ಆಗೋ ಪರ್ಸನ್ ನಾನಲ್ಲ. ಆರಾಮಾಗಿದೆಯಾ ಪ್ರೀತು? ಅಫ್ಕೋರ್ಸ್, ನನಗೇನಾಗಿದೆ ಮೇಡಮ್, ಈ ಗೆಟ್ ಟುಗೆದರ್ನ ಯಾರು ಎಷ್ಟು ಯುಟಿಲೈಸ್ ಮಾಡ್ತಿದ್ದಾರೋ ನನಗೆ ಗೊತ್ತಿಲ್ಲ. ಆದರೆ ನಾನಂತೂ ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ತಾ ಇದ್ದೀನಿ. ನನ್ನನ್ನು ನಾನು ಮರೆಯೋಷ್ಟು ಕುಡಿತಾ ಇದ್ದೀನಿ. ನನ್ನ ಪ್ರಶ್ನೆ ನಿಂಗೆ ಅರ್ಥ ಆಗಲಿಲ್ಲ, ಆದರೆ ನಿನ್ನ ಉತ್ತರ ನಂಗೆ ಅರ್ಥ ಆಯ್ತು. ನಿನ್ನ ಮಾತಲ್ಲಿ ದುಃಖ ಕಾಣಿಸ್ತಾ ಇದೆ. ಮದುವೆ ವಯಸ್ಸಿಗೆ ಬಂದಿರೋ ಮಗ ಇರಬೇಕಾದ್ರೆ ನೀನನ್ನು ಬಿಟ್ಟು ನಿಮ್ಮಪ್ಪ ಮದುವೆ ಆಗಿದ್ದಾರೆ, ಅದಕ್ಕೆ ಬೇಜಾರಾಗ್ತಿದ್ಯಾ? ಹಾಗೆಲ್ಲ ಏನಿಲ್ಲ ಮೇಡಮ್, ನಮ್ಮ ಅಪ್ಪನ ಮೇಲೆ ನನಗೆ ಯಾವುದೇ ರೀತಿ ಬೇಜಾರಿಲ್ಲ. ಅವ್ರ ಅದೃಷ್ಟ ನೋಡಿ, ಈ ವಯಸ್ಸಲ್ಲೂ ಅವ್ರು ಅನ್ಕೊಂಡಿದ್ದೆಲ್ಲ ಆಗ್ತಾ ಇದೆ, ಅವ್ರ ಕೈ ಇಟ್ಟಿದ್ದೆಲ್ಲ ಕೈಗೂಡ್ತಾ ಇದೆ. ಆದರೆ ನಂದುರ ಅದೃಷ್ಟ, ನನ್ನ ಲೈಫಲ್ಲಿ ಅನ್ಕೊಂಡಿರೋದು ಏನೂ ಆಗ್ತಾ ಇಲ್ಲ. ಕೈ ಹಿಡ್ದಿದ್ದೆಲ್ಲ ರಿವರ್ಸ್ ನನಗೆ ಕೈ ಕೊಟ್ಟು ಹೋಗ್ತಾ ಇದೆ. ಯಾರನ್ನಾದ್ರೂ ಲವ್ ಮಾಡಿದ್ಯಾ? ಅಯ್ಯೋ, ಅಂತ ಸಾಹಸಕ್ಕೆ ಕೈಯೇ ಹಾಕಬಾರ್ದು ಮೇಡಮ್. ಸೇಫ್ಟಿ ಗ್ಲೌಸ್ ಹಾಕೊಂಡು ಕರೆಂಟ್ನ ಮುಟ್ಟಿದ್ರು ಶಾಕ್ ಹೊಡೆಯಲ್ಲ. ಆದರೆ ಏನೇ ಸೇಫ್ಟಿ ಮೆಷರ್ಸ್ ತಗೊಂಡು ಲವ್ ಮಾಡಿದ್ರೆ ಹುಡುಗಿರ್ ಕೊಡೋ ಶಾಕ್ಗೆ ಲೈಫೇ ಹಾಳಾಗ್ಬಿಡುತ್ತೆ. ನಿನ್ನ ಮಾತು ಕೇಳಿದ್ರೆ ಲವ್ ಫೇಲಿಯರ್ ಆದಂಗಿದೆ. ಕುಡಿದು ಗಾಡಿ ಸ್ಲಿಪ್ ಆದರೂ ಪರವಾಗಿಲ್ಲ, ಟಂಗ್ ಸ್ಲಿಪ್ ಆಗ್ತಿದೆ. ಕಂಟ್ರೋಲ್ ಯುವರ್ ಸೆಲ್ಫ್, ಕಂಟ್ರೋಲ್ ಯುವರ್ ಸೆಲ್ಫ್. ಮೇಡಮ್, ಕುಡಿದು ಲಿವರು ಕಿಡ್ನಿ ಫೇಲ್ಯೂರ್ ಆಗ್ಬೋದು, ಆದರೆ ಲವ್ವಲ್ಲಂತೂ ಫೇಲ್ಯೂರ್ ಆಗಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ನಾನೇನು ಲವ್ವೇ ಮಾಡಿಲ್ವಲ್ಲ. ನನ್ನ ಫ್ರೆಂಡ್ ಒಬ್ಬಂದು ಲವ್ ಮಾಡಿ ಫೇಲ್ಯೂರ್ ಆಗಿತ್ತು. ಆ ಫೀಲಿಂಗಲ್ಲೇ 4 ಮಾತು ಸೇರಿಸ್ಕೊಂಡು ಹೇಳ್ಬಿಟ್ಟೆ ಅಷ್ಟೇ. ಇವನಲ್ಲೊಂದು ಲವ್ ಫೇಲಿಯರ್ ಸ್ಟೋರಿ ಇದೆ, ಅದನ್ನ ಹೇಳ್ಕೊಳಕ್ಕಾಗದೆ ಕವರಪ್ ಮಾಡ್ಕೋತಾ ಇದ್ದಾನೆ. ಮೇಡಮ್, ಏನು ಯೋಚನೆ ಮಾಡ್ತಿದ್ದೀರಾ? ಯಾರನ್ನೂ ಲವ್ ಮಾಡಿಲ್ಲ, ಲವ್ ಫೇಲಿಯರು ಆಗಿಲ್ಲ ಅಂದಮೇಲೆ ಇಷ್ಟೊತ್ತಿಗೆ ನಿನ್ನ ಮದುವೆ ಆಗಬೇಕಿತ್ತಲ್ಲ. ಈ ಮದುವೆ, ಮಕ್ಕಳು ಇತ್ಯಾದಿ ಈ ಸವಾಸನೆ ಬೇಡ ಅನ್ಸ್ಬಿಟ್ಟಿದೆ ನನಗೆ. ಯಾಕೆ? 3-4 ಹುಡುಗರಿಗೆ ಒಂದು ಹುಡುಗಿ ಅನ್ನೋ ರೇಷಿಯೋ ಇತ್ತು. ಆ ಹುಡುಗಿರ್ಗೋ ಜಾಬು, ಮನಿ, ಪ್ರಾಪರ್ಟಿ, ಪವರು, ಬರೀ ಎಕ್ಸ್ಪೆಕ್ಟೇಷನ್ನೇ ಇತ್ತು. ಸೆಲ್ಫಿಶ್ ಮೈಂಡ್ ಇರೋ ಹುಡುಗಿರು ನನಗೆ ಸೂಟ್ ಆಗಲ್ಲ. ನನಗೆ ಕೊಹಿನೂರ್ ವಜ್ರದ ಥರ ಹುಡುಗಿ ಬೇಕು. ಅದಿರೋದು ಒಂದೇ, ಅದು ಕೂಡ ಈಗ ಬ್ರಿಟಿಷರು ಪಾಲಾಗೋಗಿದೆ.